ಕಾರಲ್ಲೆಲ್ಲ ಕಾರ್ಟಲ್ಲಿ ಡ್ರಿಫ್ಟ್ ಮಾಡ್ತೀನಿ ಅಂದ್ಲು. ಬೆಳಗ್ಗೆ ಎದ್ದಿದ ತಕ್ಷಣ ಟೆಂಪ್ರೇಚರ್ ಚೆಕ್ ಮಾಡಿದ್ರೆ 100 ಇತ್ತು. ಕಾಲೇಜಲ್ಲಿ ಲ್ಯಾಬ್ ಟೆಸ್ಟ್ ಇದೆ ಅಂತ ಕಾಲೇಜ್ಗೆ ಹೋಗಲೇಬೇಕಾಗಿತ್ತು, ಅದಕ್ಕೆ ರೆಡಿಯಾಗಿ ಹೊರಟೆ. ಲ್ಯಾಬಲ್ಲಿ ಎಕ್ಸಾಮ್ ಇದ್ದಿದ್ದರಿಂದ ಸ್ಕಿಪ್ ಮಾಡೋ ಆಪ್ಷನ್ ಇರಲಿಲ್ಲ, ಅದಕ್ಕೆ ಹೊರಟೆ. ಅಲ್ಲಿ ಹೋಗಿ ಆ ಕೋಡ್ಗಳನ್ನೆಲ್ಲ ನೋಡಿದ್ರೆ ಮಾಮನ್ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಇದೇ ನಮ್ಮ ಎಕ್ಸಾಕ್ಟ್ ರಿಯಾಕ್ಷನ್ ಆಗಿತ್ತು. ಆದರೆ ಏನೂ ಮಾಡೋಕ್ಕಾಗಲ್ಲ, ಓದಲೇಬೇಕು ಅಂತ ಅಂದ್ಬಿಟ್ಟು ಕಷ್ಟಪಟ್ಕೊಂಡು ಓದ್ತಾ ಇದ್ದೆ. ಮತ್ತು ನನ್ನ ಫ್ರೆಂಡ್ಸು ಎಲ್ಲ ಓದ್ತಾ ಇದ್ರು, ಅವ್ರಿಗೂ ಸ್ವಲ್ಪ ತರಲೆ ಮಾಡ್ಕೊಂಡು ಹಂಗೆ ಕೂತಿದ್ದೆ. ಚಂದುನ ಏನು ಓದ್ತಾ ಇದೆಯಾ ಅಂತ ಕೇಳಿದ್ರೆ ಗೊತ್ತಿಲ್ಲ, ಸುಮ್ಮನೆ ನೋಡ್ತಾ ಇದ್ದೀನಿ, ಏನೋ ಅರ್ಥ ಆಗುತ್ತೇನೋ ಅಂತ ಅಂದ್ಲು. ಎಕ್ಸಾಮಲ್ಲಿ ಹೆಂಗೋ ಔಟ್ಪುಟ್ ಬಂತು ಅಂತ ಒಂದು ಬಿಂಗೋ ತೊಗೊಂಡು ಊಟ ಮಾಡೋಕ್ಕೆ ಹೊರಟೆ. ಊಟ ಮಾಡಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಮತ್ತು ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಹೊರಡುವಾಗ ಡಿಮಾರ್ಟ್ಗೆ ಹೋಗೋಣ ಅಂದರು, ಅದಕ್ಕೆ ಅಲ್ಲಿಂದ ಡಿಮಾರ್ಟಿಗೆ ಹೊರಟ್ವಿ. ಎಲ್ರಿಗೂ ಏನು ಬೇಕೋ ಅವ್ರವ್ರು ತೊಗೋತಾ ಇದ್ರು. ನಾನು ಹಾಗೆ ಚಾಕ್ಲೇಟ್ ಸೆಕ್ಷನಿಗೆ ಬಂದೆ. ಅಲ್ಲಿ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಮತ್ತು ಅಲ್ಲಿನ ಪಾಪ್ಕಾರ್ನ್ ಅಂತೂ ಹೆಂಗೆ ಮಿಸ್ ಮಾಡೋಕ್ಕಾಗುತ್ತೆ, ಎಷ್ಟೇ ಹುಷಾರಿಲ್ಲ ಅಂದರೂ ಪಾಪ್ಕಾರ್ನ್ ತಿನ್ನೋದು ಮ್ಯಾಂಡೇಟ್ರಿ. ಮತ್ತು 2 ಡೇಸಿಂದ ಫೀವರ್ ಕಮ್ಮಿ ಆಗ್ತಾನೆ ಇಲ್ಲ ಅಂತ ಹಾಸ್ಪಿಟಲ್ಗೆ ಹೋಗಿ ಕನ್ಸಲ್ಟ್ ಮಾಡಿ ಬಂದೆ. ಇವತ್ತಿನ ವ್ಲಾಗಿಗೆ ಇಷ್ಟೇ, ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಟಿಲ್ ದೆನ್, ಸ್ಪರ್ಶ ಗೌಡ ಸೈನಿಂಗ್ ಆಫ್.